ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಮನೆಯಲ್ಲೇ ಯಾವ ರೀತಿ ಸಿಂಪಲ್ಲಾಗಿ ಒಂದು ಕೇಕ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬರ್ಬನ್ ಬಿಸ್ಕೆಟ್ ತಗೊಂಡಿದ್ದೀನಿ. ನಾನು 3 ಪ್ಯಾಕೆಟ್ ಬಿಸ್ಕೆಟ್ನ ತಗೊಂಡಿದ್ದೀನಿ. ನೀವು ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಶಿಫ್ಟ್ ಮಾಡ್ಕೊಂಡ್ಮೇಲೆ ಬಿಸ್ಕೆಟಲ್ಲಿರೋ ಕ್ರೀಮನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದು ಯಾಕಂತಂದರೆ ಕೇಕ್ ಮಾಡೋವಾಗ ಅದು ನೀರಾಗುತ್ತೆ. ಅದಕ್ಕೋಸ್ಕರ ಕ್ರೀಮನ್ನು ರಿಮೂವ್ ಮಾಡಿಕೊಂಡು ನೆಕ್ಸ್ಟಿಗೆ ರಿಮೂವ್ ಮಾಡ್ಕೊಂಡಿರೋ ಬಿಸ್ಕೆಟನ್ನೆಲ್ಲ ಬೌಲಿಗೆ ಹಾಕಿ ಅದನ್ನು ಕ್ರ್ಯಾಶ್ ಮಾಡ್ಕೊಳ್ಬೇಕು, ಪುಡಿ ಮಾಡಬೇಕು. ಸ್ವಲ್ಪ ತರಿ ಪುಡಿ ಮಾಡಿದರೆ ಸಾಕು. ಅದನ್ನು ನೋಡಿ ಯಾವ ಥರ ಮಾಡ್ತಿದ್ದೀನಿ ಅದೇ ಥರ ಕ್ರ್ಯಾಶರಲ್ಲಿ ಕ್ರ್ಯಾಶ್ ಮಾಡ್ಕೊಳ್ಬೇಕು. ಇಷ್ಟು ಆದರೆ ಸಾಕು. ನೆಕ್ಸ್ಟಿಗೆ ಒಂದು ಕಪ್ಪಲ್ಲಿ ಹಾಲು ತಗೊಂಡು ಎಷ್ಟು ಅದು ನಮಗೆ ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಒಂದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ನಾವು ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ 2 ಸ್ಪೂನು ಸಕ್ಕರೆ ಹಾಕ್ತಿದ್ದೀನಿ ನಾನಿವಾಗ. ಬಿಸ್ಕೆಟಲ್ಲಿ ಸ್ವೀಟ್ ಇರೋದ್ರಿಂದ ನಾನು 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಬೋದು. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಆ ರೀತಿಯೇ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ಹಾಲು ಹಾಕ್ಕೊಳ್ಬೇಡಿ. ತುಂಬ ನೀರು ಸಹ ಆಗಬಾರ್ದು. ತುಂಬ ಸ್ವಲ್ಪನೇ ಹಾಲು ಹಾಕಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಿದ್ದೀನಿ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಒಮ್ಮೆಲೆ ಹಾಲು ಹಾಕ್ಕೊಂಡ್ರೆ ತುಂಬ ನೀರಾದರೆ ಮತ್ತೆ ರಿಟರ್ನ್ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಸ್ವಲ್ಪನೂ ಇಲ್ದಂಗೆ ಮಿಕ್ಸ್ ಆಗಬೇಕು. ನೋಡಿ ನಾನು ಯಾವ ಥರ ತೋರಿಸ್ತಿದ್ದೀನಿ ಆ ಥರ ಮಿಕ್ಸ್ ಆದರೆ ಸಾಕು. ನೆಕ್ಸ್ಟ್ ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಳ್ಬೇಕು. ಸ್ವಲ್ಪ ಉಬ್ಬಿ ಬರಲಿಕ್ಕೆ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನಾನು. ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ನೆಕ್ಸ್ಟಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನು ತುಪ್ಪ ಹಾಕ್ಕೊಳ್ತಿದ್ದೀನಿ ನಾನು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಒಂದು ಬ್ರಷಲ್ಲಿ ಫುಲ್ಲು ತುಪ್ಪ ಸ್ಪ್ರೆಡ್ ಆಗಬೇಕು. ನೆಕ್ಸ್ಟಿಗೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಬೌಲಲ್ಲಿ ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಬೇಕು. ನೋಡಿ ನೆಕ್ಸ್ಟಿಗೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದ ಗೋಡಂಬಿನ ಹಾಕ್ಕೊಳ್ಬೇಕು. ತುಂಬ ಪುಡಿ ಅಲ್ಲ, ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡಿರೋ ಗೋಡಂಬಿನ ಹಾಕ್ಕೊಳ್ಬೇಕು. ನೋಡಿ ಯಾವ ಥರ ಕಾಣಿಸ್ತಿದೆ, ಈ ಥರ ಆದರೆ ಆಗಬೇಕು. ನೆಕ್ಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ನೆಕ್ಸ್ಟಿಗೆ ನಾವು ಅದನ್ನು ಪಾತ್ರೆ ಇಡುವಂಥ ಒಂದು ಸ್ಟ್ಯಾಂಡನ್ನು ಅದರ ಒಳಗೆ ಇಟ್ಕೊಳ್ಬೇಕು. ಅದನ್ನು ಇಟ್ಟ ಮೇಲೆ ಸ್ವಲ್ಪ ನೀರು ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಏನು ಮಿಕ್ಸ್ ಮಾಡಿಕೊಂಡು ಬೌಲಲ್ಲಿ ಹಾಕಿದ್ವಿ ಆ ಕೇಕ್ನ ಮಿಶ್ರಣವನ್ನು ಅದರ ಮೇಲೆ ಇಡಬೇಕು. ಅದು ಚೆನ್ನಾಗಿ ಕುದ್ದು ಬೇಯಬೇಕು. ನೀರು ಹಬೆಯಲ್ಲೇ ಅದು ಬೇಯಬೇಕು. ಹಾಗಾಗಿ ಒಂದು ಮುಚ್ಚಳ ಇಡ್ತಿದ್ದೀನಿ ನಾನು. ಮುಚ್ಚಳ ಇಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಬೇಯಬೇಕು. ನೆಕ್ಸ್ಟಿಗೆ ನೋಡಿ ಈಗ ಸ್ವಲ್ಪ ನಾನು ಒಂದು ಸ್ಪೂನಲ್ಲಿ ಬೆಂದಿದೆ ಅಂತ ನೋಡಿ ಚೆಕ್ ಮಾಡ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ. ನೋಡಿ ಇದನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಏನು ಜಾಸ್ತಿ ಐಟಮ್ಸ್ ಏನು ಬೇಡ, ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.